ಅಪ್ಪ ನಂಗೆ 1000 ರೂಪಾಯಿ ಬೇಕಿತ್ತು ಕೊಡಿ. ಯಾಕೆ ಅಂದರೆ ನಂಗೇನು ಗಾಡಿನ ಕೊಡ್ಸಿದ್ದೀರ ಕಾಲೇಜ್ ಹೋಗೋಕ್ಕೆ? ಬಸ್ಸಲ್ಲಿ ತಾನೇ ಓಡಾಡಬೇಕು, ಖರ್ಚಿರುತ್ತೆ ಕೊಡಿ. ಹೋದ ವಾರ ತಾನೇ 100 ರೂಪಾಯಿ ಕೊಟ್ಟಿದ್ದೀನಿ. ಬಸ್ಸಲ್ಲಿ ಓಡಾಡಕ್ಕೆ ಇನ್ನೆಷ್ಟು ಬೇಕು? ದುಡ್ಡೇನು ಮರದಲ್ಲಿ ಬೆಳೀತದಾ? ನಾ ಕೊಡಲ್ಲ, ಹೋಗು. ನನ್ನ ಫ್ರೆಂಡ್ ರಾಹುಲ್ ಅವ್ರ ಅಪ್ಪನೇ ಸರಿ, ತಿಂಗ್ಳಿಗೆ 10,000 ಪಾಕೆಟ್ ಮನಿ ಕೊಡ್ತಾರೆ. ನೀವು 100 ರೂಪಾಯಿ ಕೇಳಿದ್ಕೆ ಇಷ್ಟು ಮಾತಾಡ್ತೀರಾ? ಹೇಯ್ ಹಾ ತಗೋ. ಬೇಡ, ನಾನ್ ಕೇಳಿದ್ದು ಅಪ್ಪನ, ನೀನ್ ಯಾಕೆ ತಂದು ಕೊಡ್ತಿದ್ಯಾ? ಅದಲ್ದೆ ನಿಂಗೂ ಖರ್ಚಿರುತ್ತೆ, ಇಟ್ಕೋಗು. ಸುಮ್ನೆ ತಗೋ, ಇದು ನಿಮ್ಮ ಅಪ್ಪನೇ ಕೊಟ್ಟಿದ್ದು. ಏ ಬಾರೇಲಿ, ಏನ್ ಹೇಳಿ? ಅವ್ನಿಗೇನೋ 1000 ರೂಪಾಯಿ ಬೇಕಂತೆ, ತಗೋ ಕೊಡೋಗು. ಏನಕ್ರಿ ಇಷ್ಟೆಲ್ಲ ದುಡ್ಡು? ನಾವೇ ಕೊಟ್ಟು ಹಾಳು ಮಾಡ್ದಂಗ ಆಗಲ್ವಾ? ವಯಸ್ಸು ಹುಡುಗ, ಏನೇನ್ ಖರ್ಚಿರ್ತದ ನಿನ್ ಗೊತ್ತಾಗಲ್ಲ ಅವೆಲ್ಲ, ಕೊಡೋಗು. ನಿನ್ಗೆ ಅವ್ರು ಏನೋ ಕಮ್ಮಿ ಮಾಡಿದಾರೆ. ಚಿಕ್ಕ ವಯಸ್ಸಲ್ಲಿ ಬೇರೆಯವ್ರ ಸೈಕಲ್ ಓಡಿಸೋದನ್ನ ನೋಡ್ಬಿಟ್ಟು ಆಸೆ ಪಡ್ತಿದೆ ಅಂತ ಅವ್ರ ಕೈಲಿ ಆಗದೆ ಇದ್ರು ಹೊಸ ಸೈಕಲ್ ಕೊಡ್ಸಿದ್ರು. ಪ್ರತಿಯೊಂದು ಹಬ್ಬಕ್ಕೂ ಬಟ್ಟೆ ಅಂತೆ, ಸ್ಲಿಪ್ಪರ್ ಅಂತೆ, ಶೂ ಅಂತೆ ಅಂತ ಎಲ್ಲಾನು ಕೊಡ್ಸಿದ್ರು. ಅವ್ರು ಯಾವತ್ತಾದ್ರೂ ಹೊಸ ಬಟ್ಟೆ ಹಾಕಿರೋದ್ ನೀನ್ ನೋಡಿದ್ಯಾ? ಅಷ್ಟೇ ಅಲ್ಲ, ನೀನ್ ಇಷ್ಟಪಟ್ಟಿರೋ ಕಾಲೇಜ್ಗೆ ನೀನ್ ಸೇರ್ಕೋಬೇಕು ಅಂತ ಸಾಲನೋ ಸೂಲನೋ ಮಾಡಿ ಅದೇ ಕಾಲೇಜಿಗೆ ನೀನ್ ಸೇರ್ಸಿದ್ರು. ನಿನ್ಗೆ ಅಂತ ಹೊಸ ಗಾಡಿನೂ ಬುಕ್ ಮಾಡಿದಾರೆ. ಅವ್ನ್ಗೆ ಹೇಳ್ಬೇಡ, ಬರ್ತಡೇ ಕೊಡೋಣ ಅಂತ ಹೇಳಿದ್ರು. ನೀನ್ ಹಿಂಗ್ ಆಡೋದ್ ನೋಡಿ ಹೇಳ್ಬೇಕಾಗ್ ಬಂತು. ಹೋಗಿ ಹೋಗಿ ಅಂತ ಮನುಷ್ಯನ್ ಮೇಲೆ ಎಗರಾಡ್ತಿಯಲ್ಲೋ. ಅಪ್ಪ ತನ್ನ ಪ್ರೀತಿನ ಮಾತುಗಳಲ್ಲಿ ಹೇಳ್ದೇ ಇರ್ಬೋದು, ಆದ್ರೆ ಅವ್ರು ಮಾಡೋ ಪ್ರತಿಯೊಂದು ತ್ಯಾಗದಲ್ಲೂ ಪ್ರೀತಿ ಅಡಗಿರುತ್ತೆ. ಅವರು ಬರೀ ತಂದೆ ಅಲ್ಲ, ನಮ್ ಜೀವನದ ಮೊದಲ ಹೀರೋ. ಐ ಲವ್ ಯು ಅಪ್ಪ.